ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ 3 ತಿಂಗಳಿಂದ ಪೆಂಡಿಂಗ್ ಉಳ್ಕೊಂಡಿದೆ. ಸರ್ಕಾರದಿಂದ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿನ ಕಳೆದ 3-4 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಗೂ ಕೂಡ ಪೆಂಡಿಂಗ್ ಉಳ್ಕೊಂಡಿದೆ 3-4 ಕಂತಿನ ಹಣ. ಯಾಕೆ ಸರ್ಕಾರದವರು ಈ ಥರ ಮಾಡ್ತಿದ್ದಾರೆ, ಏನಾಗಿದೆ ಸರ್ಕಾರಕ್ಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಎಲ್ಲ ಗೃಹಲಕ್ಷ್ಮಿಗೂ ಕೂಡ ಹಣ ಬಿಡುಗಡೆ ಮಾಡ್ತಿದ್ರು ಕರೆಕ್ಟಾಗಿ, ಆದರೆ ಕಳೆದ 4 ತಿಂಗಳಿಂದನೂ ಕೂಡ ಪೆಂಡಿಂಗ್ ಉಳಿಸಿದ್ದಾರೆ. ಹಣ ಯಾವುದೇ ಜಿಲ್ಲೆಯವ್ರಿಗೂ ಕೂಡ ಬಂದಿಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಯೋಜನೆ ಯಾಕೆ ಹಣ ಬಿಡುಗಡೆ ಆಗ್ತಾಯಿಲ್ಲ? ಸರ್ಕಾರದಲ್ಲಿ ಹಣ ಇಲ್ವಾ, ಏನಾಗಿರ್ಬೋದು ಅಂತ ಎಲ್ರಿಗೂ ಒಂದು ದೊಡ್ಡ ಚಿಂತೆ ಆಗಿದೆ ಅಂತ ಹೇಳ್ಬೋದು. ಎಲ್ಲ ಮಹಿಳೆಯರಿಗೂ ಒಂದು ಪ್ರಾಬ್ಲಮ್ ಆಗಿದೆ. ಇದರಿಂದ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಬಿಡುಗಡೆ ಮಾಡಿಕೊಡ್ತೀವಿ, ಆ ಹಬ್ಬಕ್ಕೆ ಬಿಡುಗಡೆ ಮಾಡಿಕೊಡ್ತೀವಿ, ಈ ಹಬ್ಬಕ್ಕೆ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಬರ್ತಿದ್ದಾರೆ, ಅಪ್ಡೇಟ್ಗಳನ್ನ ಕೊಡ್ತಿದ್ದಾರೆ. ಆದರೆ ಯಾವುದೇ ರೀತಿಯ ಹಣ ಬಿಡುಗಡೆ ಆಗ್ತಿಲ್ಲ. ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿ ಕೈ ಸೇರುತ್ತಿಲ್ಲ. ಯಾಕೆ ಅನ್ನೋದೊಂದು ದೊಡ್ಡ ಚಿಂತೆ ಆಗಿದೆ ಗೃಹಲಕ್ಷ್ಮಿಯರಿಗೆ. ನಾನಿವತ್ತು ಗೃಹಲಕ್ಷ್ಮಿ ಯೋಜನೆ 4 ಪೆಂಡಿಂಗ್ ಕಂತುಗಳು ಯಾವಾಗ ಬಿಡುಗಡೆ ಆಗ್ತಿದೆ ಮತ್ತು ಯಾಕೆ ಇಷ್ಟು ದಿನ ಟೈಮ್ ತಗೋತಿದ್ದಾರೆ ಬಿಡುಗಡೆ ಮಾಡದೆ, ಏನಾಗಿರ್ಬೋದು ಸರ್ಕಾರದಲ್ಲಿ ಅನ್ನೋ ಮಾಹಿತಿನ ಕೊಡ್ತೀನಿ. ಅದಕ್ಕೂ ಮುಂದೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರ ದಯವಿಟ್ಟು ಅಲ್ಲಿ ಬರ್ತಾರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ. ಮತ್ತು ವೀಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಕೊಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತುಗಳು ಯಾಕೆ ಬಿಡುಗಡೆ ಆಗಿಲ್ಲ? ಕಳೆದ 4 ತಿಂಗಳಿಂದ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ. ಯಾವ ಜಿಲ್ಲೆಯ ಗೃಹಲಕ್ಷ್ಮಿಗೂ ಬಂದಿಲ್ಲ ಅಂತ ಹೇಳಿದೆ. ಸರ್ಕಾರದಲ್ಲಿ ಹಣ ಇಲ್ಲದ ಕಾರಣ, ಕೆಲವು ಕಾರಣಗಳಿಂದನೇ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿಲ್ಲ. ಪೆಂಡಿಂಗ್ ಉಳಿಸಿದ್ದಾರೆ ಸರ್ಕಾರದಿಂದ. ಸತತ 4 ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ 5 ಗ್ಯಾರಂಟಿ ಯೋಜನೆಗಳನ್ನ ಲಾಂಚ್ ಮಾಡಿತು ಕೇಂದ್ರ ಸರ್ಕಾರ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಜಮಾ ಮಾಡ್ತೀವಿ ಪ್ರತಿ ತಿಂಗಳು. ಅಧಿಕಾರದಲ್ಲಿರೋವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿನ ಜಮಾ ಆಗ್ತಾನೆ ಇರುತ್ತೆ ಗೃಹಲಕ್ಷ್ಮಿಯರಿಗೆ, ಮಹಿಳೆಯರಿಗೆ ಅಂತ ಹೇಳಿದ್ರು. ಆದರೆ ಇಷ್ಟು ತಿಂಗಳ ಕಾಲ ಜಮಾ ಮಾಡ್ತಿದ್ರು 2,000 ರೂಪಾಯಿನ. ಆದರೆ ಕಳೆದ 4 ತಿಂಗಳಿಂದ ಸತತವಾಗಿ ಜಮಾ ಮಾಡ್ತಾಯಿಲ್ಲ. ಯಾಕೆ ಹೀಗಾಗ್ಬಿಟ್ರು? ನುಡಿದಂತೆ ನಡೀತಿದೆಯಾ ಸರ್ಕಾರ? ಏನಾಗಿದೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ? ಯಾಕೆ ಈ ಥರ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು? ಬಿಡುಗಡೆ ಮಾಡ್ತಾ ಇಲ್ವಲ್ಲ ಅಮೌಂಟ್ನ. ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಸಭೆಯಲ್ಲೂ ಕೂಡ ಅಪ್ಡೇಟ್ನ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. ಹಬ್ಬಕ್ಕೆ ಬಿಡುಗಡೆ ಮಾಡಿಕೊಡ್ತೀನಿ ಅಂದರು, ವರಮಹಾಲಕ್ಷ್ಮಿ ಹಬ್ಬಕ್ಕೂ ಒಟ್ಟಿಗೆ. ಆವಾಗಲೂ ಕೂಡ ಬಿಡುಗಡೆ ಆಗಲಿಲ್ಲ. ಮತ್ತು ಇದರಿಂದ ಕಾದು ಎಲ್ಲ ಗೃಹಲಕ್ಷ್ಮಿಯರು ತುಂಬ ಬೇಜಾರಾಗಿದೆ. ಸರ್ಕಾರ ವಿರುದ್ಧ ತಮ್ಮ ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ. ಮತ್ತು ಯಾವಾಗ ಬಿಡುಗಡೆ ಆಗ್ತಾಯಿದೆ ಅಂತ ನೋಡೋದಾದರೆ ಪೆಂಡಿಂಗ್ ಕಂತುಗಳು ಸದ್ಯಕ್ಕೆ ಇವಾಗ ಗೃಹಲಕ್ಷ್ಮಿಯ ಯೋಜನೆ ಹಣ ಬಿಡುಗಡೆ ಆಗ್ತಾರೆ ಫ್ರೆಂಡ್ಸ್. ಈ ವಾರ ನಿಮಗೆ, ನೆಕ್ಸ್ಟ್ ವಾರ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡಿಕೊಡ್ತೀವಿ. ಗೌರಿ ಗಣೇಶ ಹಬ್ಬದ ದಿನ ಎಲ್ರಿಗೂ ಕೂಡ ಹಣನ ಬಿಡುಗಡೆ ಮಾಡಿಕೊಡ್ತೀವಿ ಅನ್ನೋ ಒಂದು ಅಪ್ಡೇಟ್ನ ಮಾಹಿತಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಭೆ ನಡೆಸಿದ್ರು ನನ್ನ ಅಧಿಕಾರಿಗಳ ಜೊತೆ. ಅಲ್ಲಿ ಚರ್ಚೆ ಮಾಡಿ ಕೊನೆಗೆ ನಿರ್ಧಾರ ತಗೊಂಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಒಂದು ಅಪ್ಡೇಟ್ನ ಕೊಟ್ಟರು. ಆದರೆ ಅವರು ಬಿಡುಗಡೆ ಮಾಡಲಿಲ್ಲ. ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗಲಿಲ್ಲ. ಈ ಕೊನೆಗೆ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡೋಣ ಗೌರಿ ಗಣೇಶ ಹಬ್ಬಕ್ಕೆ ಅವರು ಬಿಡುಗಡೆ ಮಾಡಿಕೊಡ್ತಾರಾ, ಇಲ್ಲ ಇದೇ ಥರ ಬರೀ ನಂಬಿಸ್ತಾ ಹೋಗ್ತಾರೆ ಕತೆಗಳನ್ನ ಹೇಳ್ಕೊಂಡು ಅಂತ. ಆದ್ದರಿಂದ ಎಲ್ಲ ಗೌರಿ ಗಣೇಶ ಹಬ್ಬದ ತನಕ ವೆಯ್ಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಹಣ ಬಂದರೂ ಬರ್ಬೋದು, ಗ್ಯಾರಂಟಿ ಇಲ್ಲ ಫ್ರೆಂಡ್ಸ್. ಒಂದು ಅಪ್ಡೇಟ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಗೌರಿ ಗಣೇಶ ಹಬ್ಬಕ್ಕೆ ಕಳೆದ 4 ತಿಂಗಳಿಂದ ಉಳ್ಕೊಂಡಿದ್ದ ಪೆಂಡಿಂಗ್ ಕಂತುಗಳನ್ನೆಲ್ಲ ಒಟ್ಟಿಗೆ ಸ್ಯಾಂಕ್ಷನ್ ಮಾಡ್ತೀನಿ, 8,000 ರೂಪಾಯಿ ಅನ್ನೋ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.